ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯ ಚೈರಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ನೀರುಳ್ಳಿ ಮತ್ತು ಕ್ಯಾಬೇಜನ್ನು ಉಪಯೋಗಿಸಿಕೊಂಡು ಪರೋಟವನ್ನು ಮಾಡ್ತಾಯಿದ್ದೇನೆ. ಈ ಪರೋಟ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಟೇಸ್ಟು ಎಲ್ಲ ಪರೋಟಗಳಿಗಿಂತ ಇದು ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಈ ಟೇಸ್ಟಿಯಾದ ಪರೋಟವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 3 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು 1 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೇನೆ. ಚೆನ್ನಾಗಿ ಎಣ್ಣೆ ಸಹ ಹಾಕ್ಕೊಳ್ತೇನೆ. ಇದಕ್ಕೆ ನಮಗೆ ಆದಷ್ಟು ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದಿಕೊಳ್ತೇನೆ. ಅಂದರೆ ಎಷ್ಟು ನಾವು ನಾದಿಕೊಳ್ತೇವೆ ಚೆನ್ನಾಗಿ ಅಷ್ಟು ಇದು ಸಾಫ್ಟ್ ಆಗ್ತದೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಮುಚ್ಚಿ ಬದಿಯಲ್ಲಿ ಇಡ್ತೇನೆ. ಈಗ ಇಲ್ಲಿ ನಾನೊಂದು ಮಿಕ್ಸಿ ಜಾರಲ್ಲಿ 1 ತುಂಡು ಶುಂಠಿ, 2 ಹಸಿಮೆಣಸಿನಕಾಯಿ ಮತ್ತು 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನೀಗ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಅದು ಹಸಿ ಸ್ಮೆಲ್ ಇರ್ತದಲ್ಲ, ಬೆಳ್ಳುಳ್ಳಿದು ಶುಂಠಿದೆಲ್ಲ, ಅದಕ್ಕೋಸ್ಕರ ರುಬ್ಬಿದ ಮಿಶ್ರಣವನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ ಕ್ಯಾಬೇಜ್ ಹಾಕಿ ಸ್ವಲ್ಪ ಕೈಯಾಡಿಸ್ತೇನೆ. ಮತ್ತು ಇನ್ನು 1 ಕಪ್ಪು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ. ಬೇಕಾದ್ರೆ ಉದ್ದಕ್ಕೆ ಹೆಚ್ಚಿಕೊಳ್ಬೋದು. ಈಗ ಇದು ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಹಳದಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಮತ್ತು 3/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀರುಳ್ಳಿ ನೀರು ಬಿಡೋದ್ರಿಂದ ಉಪ್ಪು ಹಾಕಿದ ಕೂಡಲೇ ಅದು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೀರು ಬಿಡೋದ್ರಿಂದ ಇದಕ್ಕೆ ನಾನು 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ಪರೋಟಕ್ಕೆ ಒಳ್ಳೆ ಫ್ಲೇವರ್ ಬರ್ತದೆ. ಅಲ್ಲದೆ ಇದರಲ್ಲಿರುವ ಎಕ್ಸ್ಟ್ರಾ ಮಾಯ್ಶ್ಚರನ್ನು ಕಡಲೆ ಹಿಟ್ಟು ಎಳ್ಕೊಳ್ತದೆ ಮತ್ತು ನಮ್ಮ ಈ ಸ್ಟಫಿಂಗ್ ಡ್ರೈ ಇರಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ನೀರೆಲ್ಲ ಇಂಗಿ ಮಿಕ್ಸರ್ ಇದು ಸ್ಟಫಿಂಗ್ ಡ್ರೈ ಆಗಿದೆ. ಈಗ ಇದು ರೆಡಿಯಾಗಿದೆ. ನೋಡಿ, ಇಷ್ಟೊಂದು ಡ್ರೈ ಆಗಿದೆ. ನೋಡಿ, ಮಧ್ಯ ನೀರೆಲ್ಲ ಬರ್ತಾ ಇಲ್ಲ. ಈ ಥರ ಡ್ರೈ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಇಡ್ತೇನೆ. ಅಷ್ಟೊತ್ತು ನಾವು ಪರೋಟಗಳನ್ನು ರೆಡಿ ಮಾಡಿಕೊಳ್ಳುವ. ನೋಡಿ, ಇದು ಸ್ವಲ್ಪ ಹೊತ್ತು ಇಟ್ಟಿರೋದ್ರಿಂದ ಒಂದು ಅರ್ಧ ಗಂಟೆ ಇಟ್ಟಿರೋದು ತುಂಬ ಸಾಫ್ಟಾಗಿ ಆಗಿದೆ. ಮೈದಾ ಹಿಟ್ಟು ಬೇಕಂದ್ರೆ ಇಲ್ಲ, ಗೋಧಿ ಹಿಟ್ಟಲ್ಲೇ ತುಂಬ ಸಾಫ್ಟಾಗಿ ನಾವು ಮಾಡ್ಕೊಳ್ಬೋದು. ಈಗ ಇದನ್ನು ಇಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಫಸ್ಟಿಗೆ ಗೋಧಿ ಹಿಟ್ಟನ್ನು ಮುಳುಗಿಸಿ ಇದನ್ನು ಒಂದು ಸಣ್ಣ ಚಪಾತಿ ಥರ ಲಟ್ಟಿಸ್ಕೊಳ್ತೇನೆ. ನಾನಿಲ್ಲಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೇನೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೊಳ್ಬೋದು. ಇದಕ್ಕೆ ನಾನು ರೆಡಿ ಮಾಡಿಟ್ಟುಕೊಂಡ ಸ್ಟಫಿಂಗನ್ನು ಕ್ಯಾಬೇಜ್ ಮತ್ತು ನೀರುಳ್ಳಿಯ ಈ ಮಸಾಲವನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಸ್ಕ್ವೇರ್ ಶೇಪಲ್ಲಿ ನಾನು ಮಡಚ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಇಷ್ಟ ಆಗ್ತದೆ ಆ ರೀತಿ ನೀವು ಮಡಚ್ಕೊಳ್ಬೋದು. ಇದನ್ನು ಪುನಃ ಹಿಟ್ಟಿಗೆ ಮುಳುಗಿಸ್ಕೊಂಡು ಈಗ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾವು ಲಟ್ಟಿಸ್ಕೊಳ್ಳುವಾಗ ಆದಷ್ಟು ಹಗುರವಾಗಿ ಲಟ್ಟಿಸ್ಕೊಳ್ಬೇಕು. ಒತ್ತಿ ಲಟ್ಟಿಸ್ಕೊಂಡ್ರೆ ನಮ್ಮ ಮಸಾಲೆ ಎಲ್ಲ ಹೊರಗೆ ಬರ್ತದೆ. ಈಗ ಇದು ರೆಡಿಯಾಗಿದೆ. ಹಂಚು ಬಿಸಿಯಾಗಿದೆ. ಈಗ ನಾನು ಲಟ್ಟಿಸ್ಕೊಂಡ ಚಪಾತಿಯನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸೈಡು ಹಾಗೆ ಕಾಯಿಸ್ತೇನೆ, ಎಣ್ಣೆ ಹಾಕಲಿಲ್ಲ. ಇನ್ನೊಂದು ಸೈಡು ಸಹ ಹಾಗೆ ಕಾಯಿಸ್ತಾ ಇದ್ದೀನಿ, ಎಣ್ಣೆ ಹಾಕ್ಕೊಳ್ಳಿಲ್ಲ. ಈಗ ಇನ್ನೊಮ್ಮೆ ತಿರುಗಿಸ್ಕೊಳ್ತೇನಲ್ಲ, ಹಾಗೆ ಇದಕ್ಕೆ ಚೆನ್ನಾಗಿ ಸೈಡ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇನ್ನು ನಾನು 2 ಕಡೆಯೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೇನೆ. ಈ ಪರೋಟ ಆಗಿರೋದ್ರಿಂದ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ. 2 ಕಡೆಯೂ ಚೆನ್ನಾಗಿ ತುಪ್ಪ ಅಥವಾ ಇದು ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಸಾಫ್ಟಾದ ಗೋಧಿ ಹಿಟ್ಟಿನ ನೀರುಳ್ಳಿ ಮತ್ತು ಕ್ಯಾಬೇಜ್ ಹಾಕಿ ಮಾಡಿದ ಪರೋಟ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ ಮತ್ತು ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟಿನಿಂದಲೇ ತುಂಬ ಸಾಫ್ಟಾಗಿ ರೆಡಿಯಾಗಿದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.